was bad. The girl was dangerous. ಸೊ ಜೂನ್ 24, 2009 ಲಾಸ್ ಏಂಜಲಸಲ್ಲಿ ನಡೆಯುವಂತಹ ಒಂದು ಫೇಮಸ್ ಕಾನ್ಸರ್ಟ್, ಕಿಂಗ್ ಆಫ್ ಪಾಪ್ ಅಂತಾನೆ ಫೇಮಸ್ ಆದಂತಹ ಮೈಕಲ್ ಜಾಕ್ಸನ್ ಅವರ ಈ ಒಂದು ಕಾನ್ಸರ್ಟ್ನ ಹೆಸರು ದಿಸ್ ಇಸ್ ಇಟ್ ಅಂತ. ಸೊ ಈ ಒಂದು ಕಾನ್ಸರ್ಟ್ಗೆ ಪೂರ್ತಿ ಇಡೀ ಜಗತ್ತಲ್ಲೇ ಇದ್ದಂತಹ ಮೈಕಲ್ ಜಾಕ್ಸನ್ ಅವರ ಅಭಿಮಾನಿಗಳಾಗಿರಲಿ ಅಥವಾ ನ್ಯೂಟ್ರಲ್ ಆಡಿಯನ್ಸ್ ಆಗಿರಲಿ ವೆಯ್ಟ್ ಮಾಡ್ತಾ ಇದ್ದಂತಹ ಒಂದು ಕಾನ್ಸರ್ಟ್ ಇದು. ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ತಮ್ಮ ಒಂದು ಅಡ್ವಾನ್ಸ್ ಟಿಕೆಟ್ನ ಬುಕ್ ಮಾಡಿ ಈ ಒಂದು ಕಾನ್ಸರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಸೊ ಫೈನಲಿ ಆ ದಿನ ಸಾಯಂಕಾಲ ಮೈಕಲ್ ಜಾಕ್ಸನ್ ಅವರು ಈ ಅಷ್ಟೂ ಅಭಿಮಾನಿಗಳ ಮುಂದೆ ತಮ್ಮ ಒಂದು ಕಾನ್ಸರ್ಟ್ನ ರಿಹರ್ಸಲ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸೊ ಆ ದಿನ ಈ ಜನರು ಒಬ್ಸರ್ವ್ ಮಾಡ್ತಾರೆ, ಮೈಕಲ್ ಜಾಕ್ಸನ್ ಅವರು ಆ ದಿನ ತುಂಬಾ ಎನರ್ಜೆಟಿಕ್ ಆಗಿ ತುಂಬಾ ಶಾರ್ಪ್ ಮೂವ್ಸ್ ಆಗಿ ಮಾಡ್ತಾಯಿದ್ರು. ಆ್ಯಂಡ್ ಈ ಒಂದು ಕಾನ್ಸರ್ಟ್ ಒಂದು ಇಡೀ ಮ್ಯೂಸಿಕ್ ಹಿಸ್ಟ್ರಿಯಲ್ಲೇ ಗ್ರೇಟೆಸ್ಟ್ ಕಮ್ಬ್ಯಾಕ್ ಆಗೋದ್ರಲ್ಲಿ ಡೌಟೇ ಇರಲಿಲ್ಲ. ಸೊ ಆ ರೇಂಜಿಗೆ ಮೈಕಲ್ ಜಾಕ್ಸನ್ ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ಎಲ್ಲ ಪ್ರಾಕ್ಟೀಸ್ ಮುಗಿದಾದ್ಮೇಲೆ ವಾಪಸ್ ಹೋಗ್ತಿರುವಾಗ ಮೈಕಲ್ ಜಾಕ್ಸನ್ ಅವರು ಆಡಿಯನ್ಸ್ ಕಡೆ ಪಾಯಿಂಟ್ ಔಟ್ ಮಾಡಿ, ಇದು ಜಸ್ಟ್ ಟ್ರೈಲರ್ ಮಾತ್ರ, ನಾಳೆ ಕಂಪ್ಲೀಟ್ ಶೋನ ರಾಕ್ ಮಾಡಿಬಿಡೋಣ ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿದಂತಹ ತಮ್ಮ ಅಭಿಮಾನಿಗಳಾಗಿರಲಿ ಅಥವಾ ನ್ಯೂಟ್ರಲ್ ಆಡಿಯನ್ಸ್ ಆಗಿರಲಿ ತುಂಬಾ ಖುಷಿಪಟ್ಟು ನಾಳೆ ನಡಿಬೇಕಾದಂತಹ ಆ ಒಂದು ಕಾನ್ಸರ್ಟ್ಗೆ ತುಂಬಾ ಕಾಲ್ತುದಿಯಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಆದರೆ ತಮ್ಮ ಅಭಿಮಾನಿಗಳು ಗೊತ್ತಿರಲಿಲ್ಲ, ತಮ್ಮ ಒಬ್ಬರು ನೆಚ್ಚಿನ ಆರ್ಟಿಸ್ಟ್ ಕೊನೆ ಮಾತು ತಮ್ಮ ಪಬ್ಲಿಕ್ ಜೊತೆ ಪಬ್ಲಿಕ್ ಇಂಟ್ರಾಕ್ಷನ್ ಇದೇ ಕೊನೆಯದಾಗಿರುತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಮೈಕಲ್ ಜಾಕ್ಸನ್ ಅವರು ಆ ಒಂದು ಕಾನ್ಸರ್ಟ್ನ ಮುಗಿಸಿ ವಾಪಸ್ ತಮ್ಮ ಮ್ಯಾನ್ಷನ್ಗೆ ಹೋಗ್ತಾರೆ. ಲಾಸ್ ಏಂಜಲಸಲ್ಲಿ ಇದ್ದಂತಹ ತಮ್ಮ ಮ್ಯಾನ್ಷನ್ಗೆ ಹೋಗ್ತಾರೆ. ಸೊ ಮನೆ ತುಂಬಾ ಕ್ವೈಟ್ ಕಾಮ್ ಆಗಿರುತ್ತೆ. ಆದರೆ ಮೈಕಲ್ ಜಾಕ್ಸನ್ ಅವರು ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ, ಇನ್ಸಾಮ್ನಿಯಾ ಅಂತ. ಸೊ ಇನ್ಸಾಮ್ನಿಯಾ ಇಸ್ ಅ ಡಿಸೀಸ್ ವಿಚ್ ನೆವರ್ ಲೆಟ್ಸ್ ಯು ಸ್ಲೀಪ್. ಸೊ ಈ ಒಂದು ಕಾಯಿಲೆ ಇವ್ರಿಗಿರುತ್ತೆ. ಈ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳು ಎಷ್ಟೇ ಮಲ್ಕೋದಕ್ಕೆ ಪ್ರಯತ್ನ ಪಟ್ಟರು ಅವ್ರಿಗೆ ನಿದ್ದೆ ಬರೋದಿಲ್ಲ. ಸೊ ನಾಳೆ ನಡಿಬೇಕಾದಂತಹ ಕಾನ್ಸರ್ಟ್ನ ಪ್ರೆಷರ್ ಹಾಗೆ ಆ ಒಂದು ಜವಾಬ್ದಾರಿ ಮೈಕಲ್ ಅವ್ರ ತಲೆ ಮೇಲೆ ಇರುತ್ತೆ. ಅವ್ರಿಗೆ ಈ ಟೈಮ್ ರೆಸ್ಟ್ ಬೇಕಾಗಿರುತ್ತೆ. ಆದರೆ ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಅವ್ರಿಗೆ ನಿದ್ದೆ ಬರ್ತಿರಲ್ಲ. ಆಗ ಮೈಕಲ್ ಜಾಕ್ಸನ್ ಅವರು ತಮ್ಮ ಪರ್ಸ್ನಲ್ ಡಾಕ್ಟರ್ ಕಾರ್ನರ್ಡ್ ಮುರ್ರೆ ಅವರು ಕೂಡ ಆ ಒಂದು ಮನೆಯಲ್ಲೇ ಇರ್ತಾರೆ. ಸೊ ಅವ್ರನ್ನ ಕರೆದುಬಿಟ್ಟು ಹೇಳ್ತಾರೆ, ನೋಡಿ ನನಗೆ ನಾಳೆ ಈ ಥರ ಕಾನ್ಸರ್ಟ್ ಇದೆ, ನಿಮಗೂ ಗೊತ್ತು, ನನಗೆ ರೆಸ್ಟ್ ಬೇಕು. ಸೊ ಅದು ಏನು ಮಾಡ್ತಿರೋ ಗೊತ್ತಿಲ್ಲ, ನನಗೆ ಯಾವುದು ಮೆಡಿಸಿನ್ಸ್ ಕೊಡ್ತೀರಾ ಅದು ನನಗೆ ಗೊತ್ತಿಲ್ಲ, ನೀವು ಕೊಡಿ, ನಾನು ನಿದ್ದೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಸರಿ ಅಂತ ಹೇಳಿಬಿಟ್ಟು ಡಾಕ್ಟ್ರ್ ಏನು ಮಾಡ್ತಾರೆ, ನಾರ್ಮಲ್ ಕಾರ್ನರ್ಡ್ ಮುರ್ರೆ ಅವರ ಪರ್ಸ್ನಲ್ ಡಾಕ್ಟರ್ ನಾರ್ಮಲ್ ಸ್ಲೀಪಿಂಗ್ ಮೆಡಿಸಿನ್ಸ್ನ ಕೊಡ್ತಾರೆ. ಸೊ ಸ್ಲೀಪಿಂಗ್ ಮೆಡಿಸಿನ್ಸ್ನ ಮೈಕಲ್ ಅವ್ರು ತಗೋತಾರೆ. ಆದರೂ ಕೂಡ ಅವ್ರಿಗೆ ನಿದ್ದೆ ಬರೋದಿಲ್ಲ. ಸುಮಾರು ಹೊತ್ತು ಎಚ್ಚರನೇ ಇರ್ತಾರೆ. ಡಾಕ್ಟರ್ ಇದನ್ನು ಅಬ್ಸರ್ವ್ ಮಾಡ್ತಾರೆ. ಸುಮಾರು ಹೊತ್ತು ಮೈಕಲ್ ಅವ್ರಿಗೆ ನಿದ್ದೆನೇ ಬರೋದಿಲ್ಲ. ಆಗ ಮೈಕಲ್ ಜಾಕ್ಸನ್ ಅವರು ಇದೇನಿದು, ಏನು ವರ್ಕ್ ಆಗ್ತಿಲ್ವಲ್ಲ, ಏನಾದರೂ ಬೇರೆ ಯೋಚನೆ ಮಾಡಿ ಅಂತ ಮೈಕಲ್ ಅವರು ತಮ್ಮ ಪರ್ಸ್ನಲ್ ಡಾಕ್ಟರ್ಗೆ ಹೇಳ್ತಾರೆ. ಆದರೆ ಆ ದಿನ ಡಾಕ್ಟರ್ಗೆ ಟಕ್ಕಂತ ತಲೆಗೆ ಏನು ಬರುತ್ತೋ ಗೊತ್ತಿಲ್ಲ, ಯೂಶ್ವಲಿ ಒಂದು ಡ್ರಗ್ನ ಯೂಸ್ ಮಾಡ್ತಾರೆ ಹಾಸ್ಪಿಟಲಲ್ಲಿ. ಆ ಒಂದು ಡ್ರಗ್ನ ಹೆಸರು ಬಂದ್ಬಿಟ್ಟು ಪ್ರೊಪೋಫೋಲ್ ಅಂತ. ಈ ಒಂದು ಡ್ರಗ್ ಯಾವಾಗ ಯೂಸ್ ಮಾಡ್ತಾರೆ ಅಂದರೆ, ಏನಾದರೂ ಸೀವಿಯರ್ ಸರ್ಜರಿ ಹಾಸ್ಪಿಟಲಲ್ಲಿ ಮಾಡ್ತಿರುವಾಗ ಸರ್ಜರಿ ಮಾಡೋ ಟೈಮಲ್ಲಿ ಪೇಷಂಟ್ನ ಅನ್ಕಾನ್ಷಿಯಸ್ ಆಗಿ ಮಾಡಬೇಕಲ್ಲ, ಆ ಟೈಮಲ್ಲಿ ಈ ಒಂದು ಡ್ರಗ್ನ ಯೂಸ್ ಮಾಡ್ತಾರೆ. ಆ ದಿನ ಡಾಕ್ಟರ್ ಕಾರ್ನರ್ಡ್ ಮುರ್ರೆ ಮೈಕಲ್ ಜಾಕ್ಸನ್ ಅವ್ರಿಗೆ ಆ ಒಂದು ಡ್ರಗ್ನ ಕೊಡ್ತಾರೆ. ಅರೌಂಡ್ ಮಾರ್ನಿಂಗ್ 7:30ಗೆ ಡಾಕ್ಟರ್ ಕಾರ್ನರ್ಡ್ ಮುರ್ರೆ ಆ ಒಂದು ಡ್ರಗ್ನ ಮೈಕಲ್ ಅವ್ರಿಗೆ ಕೊಡ್ತಾರೆ. ಸೊ ಮೈಕಲ್ ಜಾಕ್ಸನ್ ಅವರು ಆ ಒಂದು ಮೆಡಿಸಿನ್ನ ತಗೊಳ್ತಾ ಇದ್ದಾಗನೇ ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ನಿದ್ದೆಗೆ ಜಾರ್ಬಿಡ್ತಾರೆ. ಸೊ ಅವ್ರು ಮಲಗ್ತಾ ಇದ್ದಾಗನೇ ರೂಮ್ ಕಂಪ್ಲೀಟ್ ಸೈಲೆಂಟ್ ಆಗಿ ಹೋಗುತ್ತೆ ಆ್ಯಂಡ್ ಎಲ್ಲ ನಾರ್ಮಲ್ ಆಗಿ ಕಾಣಿಸ್ತಾ ಇತ್ತು.
ಸೊ ಅರೌಂಡ್ ಮಾರ್ನಿಂಗ್ 10-10:30ಗೆ ಅಬ್ಸರ್ವ್ ಮಾಡ್ತಾರೆ, ಅಂದರೆ ಡಾಕ್ಟರ್ ಅಬ್ಸರ್ವ್ ಮಾಡ್ತಾರೆ, ಇನ್ನು ಮೈಕಲ್ ಅವರು ನಿದ್ದೆ ಮಾಡ್ತಾ ಇದ್ದಾರೆ. ಸೊ ಟೈಮ್ 10:30 ಆಗುತ್ತೆ. ಸೊ ಇನ್ನವರು ರೆಸ್ಟೇ ಮಾಡ್ತಾ ಇರ್ತಾರೆ. ಸೊ ಕಾನ್ಸರ್ಟ್ಗೆ ಲೇಟ್ ಆಗುತ್ತೆ, ಸ್ವಲ್ಪ ಎಬ್ಸೋಣ ಅಂತ ಹತ್ರ ಹೋಗ್ತಾರೆ ಡಾಕ್ಟರ್. ಅವರು ನೋಡ್ತಾರೆ ಮೈಕಲ್ ಉಸಿರಾಡ್ತಾ ಇಲ್ಲ. ಸೊ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ. ಸೊ ಇಮ್ಮಿಡಿಯೇಟ್ಲಿ CPRನ ಟ್ರೈ ಮಾಡ್ತಾರೆ. ಆ್ಯಂಡ್ ಸೆಕ್ಯೂರಿಟಿ ಗಾರ್ಡ್ಸ್ ಒಳಗಡೆ ಬರೋದಕ್ಕೆ ರಶ್ ಮಾಡ್ತಾರೆ. ಆ್ಯಂಡ್ ಒನ್ ಆಫ್ ದ ಸೆಕ್ಯೂರಿಟಿ ಗಾರ್ಡ್ 911ಗೆ ಕಾಲ್ ಮಾಡ್ತಾರೆ. ಆ್ಯಂಡ್ ಪ್ಯಾರಾಮೆಡಿಕ್ಸ್ ಆ ಒಂದು ಮೈಕಲ್ ಅವರ ಒಂದು ಮ್ಯಾನ್ಷನ್ಗೆ ರೀಚ್ ಆಗ್ತಾರೆ. ಅವರು ಕೂಡ ತುಂಬಾ ಕಷ್ಟಪಡ್ತಾರೆ. ನಿಯರ್ಲಿ 40 ಮಿನಿಟ್ಸ್ ಅವರು ಸತತವಾಗಿ ಪ್ರಯತ್ನ ಪಡ್ತಾರೆ ಮೈಕಲ್ ಜಾಕ್ಸನ್ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ. ಆ್ಯಂಡ್ ಫೈನಲಿ ಒಂದು ಆ್ಯಂಬುಲೆನ್ಸಲ್ಲಿ ಮೈಕಲ್ ಅವ್ರನ್ನ ಕರ್ಕೊಂಡು ಹೋಗಿ ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಆ್ಯಂಡ್ ಅರೌಂಡ್ 2:30ಗೆ ಮಧ್ಯಾಹ್ನ ಒಂದು ಶಾಕಿಂಗ್ ನ್ಯೂಸ್ ಹಾಸ್ಪಿಟಲಿಂದ ಆಚೆ ಬರುತ್ತೆ. ಆ್ಯಂಡ್ ತಮ್ಮ ಮೈಕಲ್ ಜಾಕ್ಸನ್ ಅವರ ಕೋಟ್ಯಾಂತರ ಅಭಿಮಾನಿಗಳು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಈ ಒಂದು ವಿಷಯನ ಅವರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ, that Michael Jackson is no more. Now on to one of our other big stories. The King of Pop has died. ಸೊ ಮೈಕಲ್ ಜಾಕ್ಸನ್ನ ಕೋಟ್ಯಾಂತರ ಅಭಿಮಾನಿಗಳು ಹಾಸ್ಪಿಟಲ್ ಮುಂದ್ಗಡೆ ನಿಂತು ಅಳ್ತಾ ಇದ್ದಾರೆ. ಒನ್ ಆಫ್ ದ ಎಷ್ಟು ಫಿಟ್ ಆಗಿದ್ದಂತಹ ಒಬ್ಬ ಆರ್ಟಿಸ್ಟ್, ಹಾಗೆ ಇಷ್ಟು ಹೆಸರುವಾಸಿಯಾದಂತಹ, ಇಷ್ಟು ಫೇಮಸ್ ಆದಂತಹ ಒಬ್ಬರು ಡ್ಯಾನ್ಸರ್ ಇಷ್ಟು ಬೇಗ ಸತ್ತೋಗೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಎಲ್ಲರ ತಲೆಯಲ್ಲೂ ಓಡ್ತಾ ಇರುತ್ತೆ. ಇದಾದಮೇಲೆ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ನ ಶುರು ಮಾಡ್ತಾರೆ ಇಮ್ಮಿಡಿಯೇಟಾಗಿ. ಮೈಕಲ್ ಜಾಕ್ಸನ್ ಅವರ ಮನೆಯಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ, ಅವರಿದ್ದಂತಹ ಒಂದು ಮ್ಯಾನ್ಷನಲ್ಲಿ. ಸೊ ಪೊಲೀಸರು ಅಲ್ಲಿ ಎಲ್ಲ ನೋಡ್ತಾರೆ, ಹಲವಾರು ಮೆಡಿಸಿನ್ಸ್ ಬಾಟಲ್ಸ್ಗಳು ಬಿದ್ದಿರುತ್ತೆ. ಆ್ಯಂಡ್ ಸುಮಾರು ಹಾಸ್ಪಿಟಲಲ್ಲಿ ಯೂಸ್ ಮಾಡಬೇಕಾದಂತಹ ಒಂದು ಡ್ರಗ್ಸ್ಗಳು ಅಲ್ಲಿ ಬಿದ್ದಿರುತ್ತೆ. ಸೊ ಇದನ್ನೆಲ್ಲ ಅವರು ನೋಡ್ತಾರೆ. ಆ್ಯಂಡ್ ಲೇಟರ್ ಆನ್ ಅಟಾಪ್ಸಿ ರಿಪೋರ್ಟ್ ಕೂಡ ಬರುತ್ತೆ ಮೈಕಲ್ ಅವ್ರದ್ದು. ಸೊ ಆಟಾಪ್ಸಿ ರಿಪೋರ್ಟಲ್ಲಿ ರಿವೀಲ್ ಆಗುತ್ತೆ ಮೈಕಲ್ ಜಾಕ್ಸನ್ ಅವರು ಸತ್ತು ಹೋದಂಥ ಕಾರಣ ಏನು ಅಂದರೆ ಆ ಪ್ರೊಪೋಫೋಲ್, ಆ ಒಂದು ಮೆಡಿಸಿನ್, ಆ ಒಂದು ಡ್ರಗ್ ಏನಿದೆ ಅದು ಮೈಕಲ್ ಅವರ ಒಂದು ಉಸಿರಾಟವನ್ನು ನಿಲ್ಲಿಸಿತ್ತು. ಸೊ ಅದರಲ್ಲಿ ಪ್ರೊಪೋಫೋಲ್ ಇಂಟಾಕ್ಸಿಕೇಷನ್ ಅಂತ ಆಟಾಪ್ಸಿ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿರುತ್ತೆ. ಸೊ ಇದು ಕೊಟ್ಟಿದ್ದು ಯಾರು ಅಂತ ಅವರು ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಆಬ್ವಿಯಸ್ಲಿ ಡಾಕ್ಟರ್ ಕಾರ್ನರ್ಡ್ ಮುರ್ರೆ ಅವರು ಬೆಳಕಿಗೆ ಬರ್ತಾರೆ. ಆ್ಯಂಡ್ ಪೊಲೀಸರು ಆ ಒಬ್ಬರು ಡಾಕ್ಟರ್ನ ತಮ್ಮ ವಶಕ್ಕೆ ತಗೊಳ್ತಾರೆ. ಆ್ಯಂಡ್ ಇನ್ 2011 ಕೋರ್ಟ್ ಕೂಡ ತಮ್ಮ ಒಂದು ವರ್ಡಿಕ್ಟ್ನ ಪಾಸ್ ಮಾಡ್ತಾರೆ. ಆ್ಯಂಡ್ ಈ ಒಂದು ವರ್ಡಿಕ್ಟಲ್ಲಿ ಕಾರ್ನರ್ಡ್ ಮುರ್ರೆ ಅವರು ಗಿಲ್ಟಿಯಾಗಿ ಕನ್ವಿಕ್ಟ್ ಆಗ್ತಾರೆ. ಸೊ ಇಷ್ಟೆಲ್ಲ ಆದರೂ ಕೂಡ ಇವತ್ತಿಗೂ ಕೂಡ ಮೈಕಲ್ ಅವರ ಅಭಿಮಾನಿಗಳಾಗಲಿ ಅಥವಾ ಇಡೀ ಜಗತ್ತಿಗೆ ಕಾಡ್ತಾ ಇರುವಂತಹ ಒಂದೇ ಒಂದು ಪ್ರಶ್ನೆ ಏನಂದರೆ, ಅವತ್ತು ರಾತ್ರಿ ನಿಜವಾಗ್ಲೂ ಆ ಒಂದು ಮ್ಯಾನ್ಷನ್ನಲ್ಲಿ ನಡೆದಂತಹ ಘಟನೆ ಆದರೂ ಏನು? ಮೈಕಲ್ ಅವ್ರಿಗೆ ಬೇಕು ಅಂತಲೇ ಆ ಒಂದು ಡ್ರಗ್ನ ಕೊಟ್ಟು ಸಾಯಿಸಿದ್ರಾ, ಅಥವಾ ಮೈಕಲ್ ಅವರು ಖುದ್ದಾಗಿ ಆ ಒಂದು ಡ್ರಗ್ನ ಕೊಡು ಅಂತ ಕೇಳಿದ್ರ? ಸೊ ಇದು ಇನ್ನೂ ಕನ್ಫ್ಯೂಷನಲ್ಲೇ ಇದೆ. ಎನಿವೇಸ್, ಅಷ್ಟು ಫಿಟ್ ಆಗಿರುವಂತಹ ಒಬ್ಬರು ಆರ್ಟಿಸ್ಟ್ ನೆಕ್ಸ್ಟ್ ಡೇ ಕಮ್ ಬ್ಯಾಕ್ ಮಾಡಬೇಕು ಆ್ಯಂಡ್ ಇಡೀ ಎಲ್ಲ ಜಗತ್ತೇ ವೇಟ್ ಮಾಡ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಈ ಥರ ನಡೆದು ಹೋದಾಗ, ಆ್ಯಂಡ್ ಈ ಥರ ಒಂದು ಟ್ರ್ಯಾಜಿಡಿ ಇಡೀ ಜಗತ್ತೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಲ್ಲರೂ ಅಂದ್ಕೊಂಡಿದ್ದಿಷ್ಟೇ, ನಾಳೆ ನಮ್ಮ ಫೇವ್ರೆಟ್ ಆರ್ಟಿಸ್ಟ್ ಬರ್ತಾರೆ, ಅವ್ರು ಪರ್ಫಾರ್ಮ್ ಮಾಡ್ತಾರೆ ಆ್ಯಂಡ್ ಒನ್ ಆಫ್ ದ ಗ್ರೇಟೆಸ್ಟ್ ಕಮ್ ಬ್ಯಾಕ್ ಆಗುತ್ತೆ ಅಂತ ಅಷ್ಟೆ ಎಲ್ಲರ ತಲೆಯಲ್ಲಿ ಓಡ್ತಾ ಇದ್ದಿದ್ದಷ್ಟೆ. ಆದರೆ ಆ ಒಂದು ಗ್ರೇಟೆಸ್ಟ್ ಕಮ್ ಬ್ಯಾಕ್ ಏನಿದೆ ಅದು ಕೊನೆಗೂ ಆಗಲೇ ಅಲ್ಲ. ಆ್ಯಂಡ್ 25th June 2009 ನಮ್ಮ ಇಡೀ ಜಗತ್ತೇ ಒಬ್ಬರು ಫೇಮಸ್ ಹಾಗೆ ವೆಲ್ ನೋನ್ ಕಿಂಗ್ ಆಫ್ ಪಾಪ್ ಡ್ಯಾನ್ಸರ್ನ ಕಳ್ಕೊತೀವಿ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಹೋಪ್ಫುಲಿ ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಆ್ಯಂಡ್ ಇನ್ ಕೇಸ್ ಇಷ್ಟ ಆಗದೆ ಇದ್ದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಇನ್ನೊಂದೊಂದು ಸ್ಮಾಲ್ ಕ್ಲಾರಿಟಿ, ಸುಮಾರು ಜನ ಕೇಳ್ತಾ ಇದ್ರೆ ವಿಡಿಯೋ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ ಅಂತ. ಎಸ್, ವಿಡಿಯೋ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ, ಐ ಟು ಅಗ್ರಿ. ಬಟ್ ಅದಕ್ಕೊಂದು ರೀಸನ್ ಕೂಡ ಇದೆ. ನಾನು ಸುಮ್ಮನೆ ಡಿಲೇ ಮಾಡ್ತಾ ಇಲ್ಲ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಆ್ಯಕ್ಚುಲಿ
ಕೆಲಸದ ಪ್ರೆಷರ್ ತುಂಬಾ ಇದೆ. ಆ್ಯಂಡ್ ಸುಮಾರು ಜನಕ್ಕೆ ಗೊತ್ತಿಲ್ಲ ಅಲ್ವಾ ನಾನು ಏನು ಕೆಲಸ ಮಾಡ್ತಾ ಇರೋದು ಅಂತ. ಸೊ ಬೇಸಿಕಲಿ ಐ ಆಮ್ ಆನ್ ಅಡ್ವೊಕೇಟ್. ನಿಮಗೆ ಗೊತ್ತು ಅಡ್ವೊಕೇಟ್ ಕೆಲಸ ಟೈಮ್ ಲಿಮಿಟ್ ಇದೆ ಇಷ್ಟೇ ಅಂತ ಇರೋದಿಲ್ಲ. ಇಷ್ಟ ಬಂದಂಗೆ ಟೈಮ್ ಆಗ್ತಾ ಇರುತ್ತೆ. ಸೊ ಅದಕ್ಕೂ ನಾವು ಅಡ್ಜಸ್ಟ್ ಆಗಬೇಕಾಗತ್ತೆ. ಸೊ ಆದ್ದರಿಂದ ನನಗೆ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆ ಟೈಮ್ಸ್ ಮ್ಯಾಚ್ ಆಗ್ತಾಯಿಲ್ಲ. ಸೊ ಸಿಕ್ಕಿರೋ ಟೈಮಲ್ಲೇ ಅವಾಗ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ದಯಮಾಡಿ ಕ್ಷಮೆ ಇರಲಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.